ರಾತ್ರೋರಾತ್ರಿ ಚಿನ್ನದ ಕೋಟೆಗೆ ನುಗ್ಗಿದ ಆಫೀಸರ್ಸ್ಗಳು ಸರ್ಕಾರಕ್ಕೆ ತೆರಿಗೆ ವಂಚನೆ ಆರೋಪದಡಿ ಚಿನ್ನದ ಅಂಗಡಿ ಮೇಲೆ ದಾಳಿ. ನಗರದ ಪ್ರತಿಷ್ಠಿತ ಕೋಮರ್ಲಾ ಪ್ರಕಾಶ್ ಜ್ಯುವೆಲರ್ಸ್ ಅಂಗಡಿ ಮತ್ತು ಮನೆಯಲ್ಲಿ ಅಧಿಕಾರಿಗಳ ತೀವ್ರ ಶೋಧ. ಕೋಮರ್ಲಾ ಪ್ರಕಾಶ್ ಜ್ಯುವೆಲರಿ ಶಾಪ್ ಮೇಲೆ ಈಗಾಗಲೇ ಅಧಿಕಾರಿಗಳು ದಾಳಿ ಮಾಡಿ ತೀವ್ರ ಶೋಧ ನಡೆಸುತ್ತಿದ್ದಾರೆ. ಸರ್ಕಾರಕ್ಕೆ ತೆರಿಗೆ ವಂಚನೆ ಆರೋಪದಡಿ ಚಿನ್ನದ ಅಂಗಡಿಗೆ ದಾಳಿ. ನಗರದ ಪ್ರತಿಷ್ಠಿತ ಕೋಮರ್ಲಾ ಪ್ರಕಾಶ್ ಜ್ಯುವೆಲರಿ ಅಂಗಡಿ ಮತ್ತು ಮನೆಯಲ್ಲಿ ಅಧಿಕಾರಿಗಳ ಶೋಧ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಕೋಮರ್ಲಾ ಅಂಗಡಿಗೆ ದಾಳಿ ಮಾಡಿದ್ದಾರೆ ಅಧಿಕಾರಿಗಳು. ರಾಜ್ಯದಲ್ಲಿ ದಿನೇ ದಿನೇ ಚಿನ್ನದ ಬೆಲೆ ಗಗನಕ್ಕೇರ್ತಾ ಇದೆ. ಪ್ರಕಾಶ್ ಜ್ಯುವೆಲರಿ ಮಳಿಗೆಯ ಮೇಲೆ ಅಧಿಕಾರಿಗಳ ದಿಢೀರ್ ದಾಳಿ. ತಡರಾತ್ರಿ ಕಾರ್ಯಾಚರಣೆಯು ನಗರದಾದ್ಯಂತ ತೀವ್ರ ಕುತೂಹಲವನ್ನು ಕೆರಳಿಸಿದೆ. ವರದಿ ಮಾಡೋದಕ್ಕೆ ಸ್ಥಳಕ್ಕೆ ತೆರಳಿದ್ದ ವರದಿಗಾರನ ಮೇಲೆ ಪ್ರಕಾಶ್ ಮತ್ತು ಕುಟುಂಬಸ್ಥರಿಂದ ಅಡ್ಡಿ. ಗುಟ್ಟಾಗಿ ಪರಿಶೀಲನೆ ಮಾಡುತ್ತಿರುವುದು ಅಧಿಕಾರಿಗಳು ಶಾಮೀಲಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ರಾತ್ರಿ 11 ಗಂಟೆಯವರೆಗೂ ಕೂಡ ಅಧಿಕಾರಿಗಳಿಂದ ಶೋಧ ಕಾರ್ಯ. ಚಿಂತಾಮಣಿ ನಗರದಲ್ಲಿ ಲಾಭ ಪಡೆಯೋದಕ್ಕೆ ಅಕ್ರಮವಾಗಿ ಚಿನ್ನದ ಬಿಸ್ಕೆಟ್ಗಳನ್ನು ಖರೀದಿ ಆರೋಪ. ತೆರಿಗೆ ವಂಚನೆ ಹಾಗೂ ದಾಖಲೆ ರಹಿತ ವಹಿವಾಟಿನ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಮಾಹಿತಿಯ ಆಧಾರದಲ್ಲಿ ಬಂದಿರುತ್ತಾರೆ. ಹಾಗಾದರೆ ಈ ಕಾರ್ಯಾಚರಣೆಯಲ್ಲಿ ಭ್ರಷ್ಟರು ತಗಲಾಕೊಂಡಿಲ್ವಾ? ಚಿನ್ನದ ಅಂಗಡಿಗಳಿಗೆ ರಾತ್ರೋರಾತ್ರಿ ಅಧಿಕಾರಿಗಳು ರೇಡ್ ಮಾಡ್ತಾರೆ ಅನ್ನೋದಾದರೆ ಯಾವುದೋ ಒಂದು ದುರ್ಬಲ ಮಾಹಿತಿ ಆಧಾರದಲ್ಲಿ ಮಾಡಿರೋದಿಲ್ಲ. ಖಚಿತ ಮಾಹಿತಿಯನ್ನು ಆಧರಿಸ್ಕೊಂಡೇ ಸಂಬಂಧಪಟ್ಟವರು ದಾಳಿ ಮಾಡಿರ್ತಾರೆ. ಈ ದಾಳಿ ಸಂದರ್ಭ ಅದು ಪಾರದರ್ಶಕವಾಗಿರಬೇಕೋ ಅದು ಬೇರೆ. ಆದರೆ ಈ ದಾಳಿ ಸಂದರ್ಭ ಯಾರೂ ಕೂಡ ತೆರಿಗೆ ವಂಚನೆ ಆರೋಪ ಇದೆಯಲ್ಲ, ಹಾಗಾದರೆ ತೆರಿಗೆ ವಂಚನೆ ಮಾಡಿರಲಿಲ್ವಾ? ಅದರ ವರದಿ ಯಾವಾಗ ಸಲ್ಲಿಸ್ತಾರೆ? ದಾಳಿಯಲ್ಲಿ ಯಾರ್ಯಾರು? ಈಗಾಗಲೇ ದಾಖಲೆಗಳು ಪರಿಶೀಲನೆ ಆಗ್ತಾ ಇದೆ. ಚಿಕ್ಕಬಳ್ಳಾಪುರ ಚಿಂತಾಮಣಿ ನಗರದಲ್ಲಿ ರಾತ್ರೋರಾತ್ರಿ ಚಿನ್ನದ ಕೋಟೆಗೆ ನುಗ್ಗಿದ ಆಫೀಸರ್ಸ್ಗಳು ಸರ್ಕಾರಕ್ಕೆ ತೆರಿಗೆ ವಂಚನೆ ಮಾಡ್ತಿದ್ರಂತೆ. ಅದರ ಆರೋಪದಡಿ ಚಿನ್ನದ ಅಂಗಡಿಯ ಮೇಲೆ ದಾಳಿಯಾಗಿದೆ. ಚಿಂತಾಮಣಿ ನಗರದ ಕೋಮರ್ಲಾ ಪ್ರಕಾಶ್ ಜ್ಯುವೆಲರಿ ಅಂಗಡಿ ಮತ್ತು ಮನೆಯಲ್ಲಿ ತೀವ್ರ ತರಹದ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಕೋಮರ್ಲಾ ಅಂಗಡಿಯ ಮೇಲೆ ದಾಳಿ. ರಾಜ್ಯದಲ್ಲಿ ದಿನೇ ದಿನೇ ಚಿನ್ನದ ಬೆಲೆ ಗಗನಕ್ಕೇರ್ತಾ ಇದೆ. ಪ್ರಕಾಶ್ ಜ್ಯುವೆಲರಿ ಮಳಿಗೆಯ ಮೇಲೆ ಅಧಿಕಾರಿಗಳ ದಿಢೀರ್ ದಾಳಿ. ತಡರಾತ್ರಿಯವರೆಗೂ ಕೂಡ ಜ್ಯುವೆಲರಿ ಶಾಪ್ನಲ್ಲಿ ಸಂಬಂಧಪಟ್ಟಂಥ ದಾಖಲೆ ಪರಿಶೀಲನೆ ಮಾಡ್ತಿದ್ದಾರೆ ಅಧಿಕಾರಿಗಳು. ಆದರೆ ಈವರೆಗೂ ಕೂಡ ಯಾರು ಭ್ರಷ್ಟಾಚಾರಿಗಳು ಯಾರಿದ್ದಾರೆ, ತೆರಿಗೆ ವಂಚನೆ ಮಾಡಿದವರು, ಅವರ ಬಗ್ಗೆ ಖಚಿತ ವರದಿಯನ್ನು ಇನ್ನೇನು ಅಧಿಕಾರಿಗಳು ಸ್ಪಷ್ಟಪಡಿಸಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.